ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾಮಾನ್ಯವಾಗಿ ಅವನು ಯಾರ ಮನೆಗೂ ಬಂದು ಇನ್ವೈಟ್ ಮಾಡಲ್ಲ. ಇಲ್ಲಿವರೆಗೂ ಬಂದು ಕರೆದಿದ್ದಾನೆ ಅನ್ನೋದಕ್ಕಾದ್ರೂ ನಾವೆಲ್ಲರೂ ಹೋಗ್ಬೇಕು. ಅಲ್ಲ, ಅವ್ರು ಕರೆದಿದ್ದಾರೆ ಅನ್ನೋ ಕಾರಣಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ವಲ್ಲ. ಅವ್ರು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ಸುಮಾ ಹೇಳಿದ್ನಲ್ಲ ಫ್ರೆಂಡ್ ಅಂತ. ಅವ್ರು ನಿಮ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ನಮ್ನೆಲ್ಲ ಕರೆದಿದ್ದಾರೆ. ಹಾಗಂತ ನಾವೆಲ್ಲ ಹೋಗೋದು ಎಷ್ಟು ಸರಿ? ಬರೀ ಫ್ರೆಂಡ್ ಅನ್ನೋ ಕಾರಣಕ್ಕಲ್ಲ ಸುಮಾ, ಸ್ನೇಹ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದಕ್ಕೆ ಅವನಿಗೂ ಖುಷಿಯಾಗಿದೆ. ಅದಕ್ಕೆ ಟ್ರೀಟ್ ಕೊಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾನೆ. ಎಲ್ಲರೂ ಹೋಗಿ ಬರೋಣ. ಅಬ್ಬಾ ನೀವೇನಂತೀರ? ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕಣಪ್ಪ. ಓ, ಅವನೇ ಹೇಳಿದ್ಮೇಲೆ ಇನ್ನೇನು? ನೀನ್ ಯಾವ್ದಕ್ಕೂ ಇಷ್ಟೊಂದೆಲ್ಲ ಎಕ್ಸೈಟ್ ಆಗಿ ಫೋರ್ಸ್ ಮಾಡ್ದವನೇ ಅಲ್ವಲ್ಲ. ಈ ಪಾರ್ಟಿಗೆ ಮಾತ್ರ ಯಾಕಣ್ಣಯ್ಯ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ? ಬಲವಂತ ಎಂಥದ್ದು ಇಲ್ಲ ಸುಮಾ, ನೀವೆಲ್ಲೂ ಹೋಗೋದೇ ಇಲ್ಲ. ಯಾವಾಗಲೂ ಮಿಸ್ಸು, ಕೆಲಸ, ಮನೆ ಅಂತ ಮನೇಲೇ ಇರ್ತೀರಾ. ಅವಂಗೂ ಬೇಜಾರಾಗಲ್ವಾ? ಈ ಥರ ಟೈಮ್ ಸಿಕ್ಕಾಗ ಹೋಗಿ ಬಂದರೆ ಅವಂಗೂ ಖುಷಿ ಆಗುತ್ತೆ, ಭುವನ್ಗೂ ಖುಷಿ ಆಗುತ್ತೆ. ಭುವನ್ ಮೊನ್ನೆ ಅಕ್ಕಂಗೆ ಬುಕ್ ತಂದ್ಕೊಟ್ರು, ಈಗ ನೋಡಿದ್ರೆ ಪಾರ್ಟಿ. ಸ್ಯಾನೆ ಬಿಸಿ ಆಗೈತೆ, ಒಂದೆರಡು ನಿಮಿಷ ಕುಡಿಸ್ತೀನಿ. ಬಂಗಾರ, ಕಂಟಿ ಏನಣ್ಣ ನಿಂತಾವ ಮಾತಾಡೋಣ. ಮಾತಾಡಿದ್ರೆ ಬರೀ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾರೆ. ಪುಟ್ಟಕ್ಕನ ಮಗಳಲ್ವೇ? ಕಂಟಿ ಯಾವಾಗ್ಲೂ ಮೆಸ್ತಾಕನೇ ಇತ್ತವನೆ ಅಂದಾಗ್ಲೇ ಅನ್ಕೊಂಡೆ. ನೀನೇ ಅವ್ರ ತಾಕ ಮಾತಾಡಿ ಎಲ್ಲನೂ ಸರಿ ಮಾಡ್ಬೋದಲ್ವೇ? ಇದು ಆಟೊಂದು ಸುಲಭ ಅಲ್ಲ ರೀ. ಏನಾಗೈತೆ? ಕಂಟಿನ್ಯೂ ಆ ಹುಡ್ಗಿನೂ ಜಗಳ ಮಾಡ್ಕೊಂಡವ್ರ? ಅವರಿಬ್ರು ಜಗಳ ಮಾಡ್ಕೊಂಡವ್ರ ಇಲ್ವಾ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಇದಕ್ಕೆಲ್ಲ ಕಾರಣ ನಂಜವ. ಬೇಕು ಅಂತಲೇ ಆ ಹುಡುಗಿನ ನಮ್ಮ ಕಂಟಿ ಹಿಂದೆ ಬೀಳಂಗ್ ಮಾಡಿ ನಮ್ಮ ಕಂಟಿ ತಲೆ ಕೆಡಿಸಿ ಆಟ ಆಡವಳೆ. ಈ ವಿಷಯ ಎಲ್ಲ ನಿಂಗೆ ಯಾರು ಹೇಳಿದ್ರು? ಆ ನಂಜವನೇ ನಮ್ಮ ಮನೆಗೆ ಬಂದು ನನ್ನ ಮುಂದೆ ನಿಂತು ನನಗೆ ಸವಾಲು ಹಾಕುವಾಗವಳೆ. ನನ್ನ ಕಂಟಿ ಮನಸ್ಸು ನೋವಾಗ್ತದೆ ಅಂತ ಹುಡುಗಿನ ಒಪ್ಕೊಂಡ್ರೆ ಎಲ್ಲ ಈಸಿಯಾಗಿ ಒತ್ತಿದ್ದು ನಾನೇ ನನ್ನ ಮಗನ ಜೀವನನ ಕೈಯಾರೆ ಹಾಳು ಮಾಡ್ದಂಗೆ ಆಯ್ತೈತೆ. ಪುಟ್ಟಕ್ಕನ ಮಗಳು ಅಂದ್ಮ್ಯಾಕೆ ಆ ಹುಡುಗಿ ಒಳ್ಳೆ ಆಗಿರ್ತಾಳೆ ಅಲ್ವಾ? ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅನ್ನೋದೆಲ್ಲ ಆ ಕಾಲದ್ದು ರೀ. ಈಗಿನ ಕಾಲದಾಗೆ ಯಾವ ಮಕ್ಕಳು ಎತ್ತೋರ್ ಮಾತು ಕೇಳೋಕ್ಕಿಲ್ಲ. ನನಗೆ ನನ್ನ ಕಂಟಿ ಜೀವನ ಮುಖ್ಯ ರೀ. ಅವನ ಮನಸ್ಸು ಮಗುವಿನಂಗೆ. ಓದ್ಕೊಂಡಿಲ್ಲ, ಬರ್ಕೊಂಡಿಲ್ಲ. ಈ ಮೋಸ, ನಾಟಕ ಇದೆಲ್ಲ ಯಾವುದು ಗೊತ್ತಿಲ್ದಂಗೆ ಬೆಳೆದವನೆ. ಫಸು ಜೀವನದಾಗ ಮಾಡ್ದಂಗೆ ಕಂಟಿ ಜೀವನದಾಗೂ ಮತ್ತೆ ನಾನು ತಪ್ಪು ಮಾಡೋಕ್ಕಿಲ್ಲ. ಒಂದು ಒಳ್ಳೆ ಹುಡುಗಿನ ಹುಡುಕಿ ನಾನೇ ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಬರ್ತೀನಿ. ಹಲೋ ತಮ್ಮಯ್ಯ, ಒಂದಷ್ಟು ಜನ ಹುಡುಗಿರ್ ಪೋಟ ಜಾತಕ ಎಲ್ಲ ತಗೊಂಬಂದಿದ್ನಲ್ಲ. ಇಲ್ಲ 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 ಆ ಕೆಲಸ ಎಲ್ಲ ನಿಲ್ಸೋದು ಬೇಡ. ಹಾಂ, ಇರೋದ್ರಾಗೆ ಒಳ್ಳೆ ಹುಡುಗಿ, ಒಳ್ಳೆ ಮನೆತನದ ಹುಡುಗಿ ಜಾತಕ ಎಲ್ಲ ತಗೊಂಬ. ಯಾವತ್ತು ನಾನು ಹೇಳ್ತೀನಿ. ಸರಿ. ಸಾಮಾನ್ಯವಾಗಿ ಅವ್ವ ಏನಾದ್ರೂ ಬೇಡ್ಕೊಂಡಿದ್ರೆ ತಾಯಿ ದರ್ಶನ ಮಾಡಕ್ಕೆ ಬೆಟ್ಟಕ್ಕೆ ಹೋಗ್ತಿದ್ಲು. ಇವತ್ತೇನು ದಿಢೀರಂತ ಶಾಂತಕ್ಕೂ ಕರ್ಕೊಂಡು ಹೋಗಿದ್ದಾಳೆ. ಸ್ನೇಹ ಒಳ್ಳೆ ಮಾರ್ಕ್ಸ್ ತಕೊಂಡಳಲ್ಲ, ಅದಕ್ಕೆ ಕಣವಿ. ಅಕ್ಕ, ಇದು ಬರೀ ಮಾಕ್ ಟೆಸ್ಟ್. ಫೈನಲ್ಸ್ ಆದ್ಮೇಲೆ ಹೋಗ್ಬೋದಿತ್ತಪ್ಪ. ನಂಗೆ ಯಾಕೋ ಅವ್ವ ಏನೋ ಬೇರೆ ವಿಷಯಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಅನ್ಸ್ತಿದೆ. ಓಹ್, ಪುಟ್ಟಕ್ಕ ಗುಡಿಗೆ ಹೋಗವಳ? ಹೇಳಿದ್ರೆ ನಾನು ಜೊತೆಲಿ ಹೋಯ್ತಿದ್ದೆ. ಈಗ ಹೇಳಿದ್ವಲ್ವಾ, ಎದ್ದೋಗು.
ಅವ್ವ ಮೊದ್ಲೆಲ್ಲ ದಿಢೀರಂತ ಹಿಂಗ್ ಹೋಯ್ತಿರ್ಲಿಲ್ಲ ಅಲ್ವಾ? ಇತ್ತೀಚೆಗೆ ಅವ್ವನ ನಡವಳಿಕೆ ಅವಳಿಗೆ ಅರ್ಥ ಆಗ್ಬೇಕು. ಅವ್ವ ಮಾತ್ರ ಅಲ್ಲ ಅಕ್ಕ, ಇವಳು ಏನೇ ಆಗಲಿ ನೀ ಮೂವಾರನ ಒಟ್ಟಿಗೆ ನೋಡಿ ಸಾನೇ ದಿವಸ ಆಗಿತ್ತು. ಸಾನ ಅತ್ತೆ ಮನೆ ಹೆಂಗೈತವ? ವಿಶಾಲವಾಗೈತೆ. ಸುಮಾ ಸಂದಾಕೈತೆ ಮುತ್ತು. ಹೌದು ಸ್ನೇಹಕ್ಕ, ಇತ್ತೀಚೆಗೆ ಶ್ರೀಯಣ್ಣ ಕಾಣ್ತಾ ಇಲ್ವಲ್ಲ, ಯಾಕೆ? ಸುಮ್ಮನೆ ಮಾತಾಡದೆ ತಿನ್ನಕ್ಕಾಗಲ್ವೇನೋ ಮುತ್ತು? ವಟ ವಟ ಅಂತಾನೆ ಇರ್ತೀಯಲ್ಲ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಹೋಗ್ತಾರೆ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದೇ ನನ್ನ ಕೆಲಸನಾ? ಸುಮ್ಮನೆ ತಿಂದು ಎದ್ದೋಗು. ಅಲ್ಲ, ನಾನೇನು ತಪ್ಪು ಮಾತಾಡಿದೆ? ಅಕ್ಕಂಗೆ ಶ್ರೀಯವ್ರ ಮೇಲೆ ಕೋಪ ಕಣೋ. ಅವಳೇನೋ ಜಗಳ ಮಾಡ್ಕೊಂಡಿದ್ದಾಳೆ. ನೀನು ಸುಮ್ಮನೆ ತಿನ್ನು. ಅಯ್ಯೋ, ಅಂದ್ರೆ ನಿಮ್ಗೆ ನಿಜ ಗೊತ್ತಾಗಿ ಶ್ರೀಯರ್ ತಾವು ಜಗಳ ಮಾಡ್ಕೊಂಡ್ರಾ? ಏನ್ ನಿಜ ಗೊತ್ತಾಗಿ? ಅದೇ ಅವರು ಏನ್ ನಿಜ? ಅವರು ಬಂಗಾರಮ್ಮನ ಮಗ ಅನ್ನೋ ಸತ್ಯ ಗೊತ್ತಾಗೈತೋ ಇಲ್ವೋ ನಮ್ಗ್ಯಾಕೆ? ನಾನೇನ ಹೇಳಿದ್ರೆ ಅವರೆಲ್ಲ ಹಾಕೊಂಡು ಗುಂಬಿಡ್ತಾರೆ ಅಷ್ಟೇ. ಸುಮ್ಮನಿರೋದೇ ವಾಸಿ. ಮುತ್ತು, ಏನ್ ನಿಜನೋ? ಏನಿಲ್ಲ, ನಿಜವಾಗ್ಲೂ ಜಗಳ ಮಾಡ್ಕೊಂಡ್ರ ಅಂತ ಕೇಳಕ್ ಬಂದೆ ಅಷ್ಟೇಯ. ಸುಮಾ, ನಮ್ಮ ಮನೆ ಪತ್ರ ಎಲ್ಲೈತವಿ? ಹಾ, ಮನೆ ಪತ್ರ ಎಲ್ಲೈತೆ? ಒಳಗೆ ಬೀರುವಲ್ಲಿ ಇರ್ಬೇಕು ಅಕ್ಕ. ಯಾಕೆ? ಭದ್ರೋಗೈತೆ ಅಲ್ವಾ? ಯಾಕಕ್ಕ? ಯಾರಾದ್ರೂ ಕೇಳಿದ್ರಾ? ಇಲ್ಲ ಇಲ್ಲ, ನಾನೇ ಸುಮ್ಕೆ ಕೇಳ್ದೆ. ಏನೋ ಯೋಚನೆ ಮಾಡ್ತಾ ಗೆಪ್ತಿ ಬತ್ತು. ಎಲ್ಲ ಪತ್ರ ಭದ್ರೋಗೈತೆ ಅಲ್ವಾ ನವಿ? ಅವ್ವ ಎಲ್ಲ ಭದ್ರವಾಗೇ ಇಟ್ಟಿರ್ತಾಳೆ. ಸುಮಾ, ಹೇಳಕ್ಕ. ಬಂಗಾರಮ್ಮನವರು ಬರ್ತಿರ್ತಾರಾ? ಅಂದ್ರೆ ನನ್ನ ಮದುವೆ ಆದ್ಮೇ ಯಾಕೆ? ಆಗಾಗ ಅಂದ್ರೆ ಒಂದೆರಡು ಸಲ ಬಂದಿದ್ದಾರೆ. ಆದ್ರೆ ಅಪ್ಪಂಗೆ ಆಗಾಗ ಕಾಲ್ ಮಾಡ್ತಿರ್ತಾರೆ. ಈಗ ಅವರಿಬ್ರು ಸಖತ್ ಫ್ರೆಂಡ್ಸು. ಬಂಗಾರಮ್ಮನ್ಗೆ ಈಗ ಅವ್ವನ್ ಕಂಡ್ರೆ ತುಂಬಾ ಇಷ್ಟ. ಏಯ್, ಏನದು? ಏನೂ ಇಲ್ಲ ಅಕ್ಕ. ಬಂಗಾರಮ್ಮನ ಬಗ್ಗೆ ಏನೋ ಮಾತಾಡ್ತಿದ್ದೆ. ಅಕ್ಕ ಕೇಳಿದ್ಲು, ನಾನು ಹೇಳ್ತಿದ್ದೆ ಅಷ್ಟೇ. ನನ್ನ ಬೈಬೇಡ ನೀನು. ಸುಮ್ಕೆ ಕೇಳ್ದೆ ಸ್ನೇಹ, ಬಂಗಾರಮ್ಮನವರು ಅವಂತವ ಮಾತಾಡ್ತಾರ ಅಂತ. ಮಾತಾಡ್ಬೇಡ, ಅವಳು ಸಹವಾಸ ನಮ್ಗೆ ಬೇಡ ಅಂದ್ರೆ ಕೇಳ್ಬೇಕಲ್ಲ ನಮ್ಮವ್ವ. ಯಾಕವಿ ಹಂಗೆ ಹೇಳ್ತೀಯಾ? ಇನ್ನೇನಕ್ಕ, ಆ ಹೆಂಗ್ಸ್ ಅಂತವಳು ಅಂತ ಗೊತ್ತಿದ್ರು ಅವ್ವ ಅವಳ ಹತ್ರ ಯಾಕಾದ್ರೂ ಮಾತಾಡ್ತಾಳು. ನಂಗಂತೂ ಅರ್ಥನೇ ಆಗಲ್ಲ. ನಂಗೆ ಯಾಕೋ ಬಂಗಾರಮ್ಮ ಕೆಟ್ಟೋರು ಅನ್ಸಲ್ಲ. ಬಟ್ಟೆ ವ್ಯವಹಾರ ಅವ್ರ ಬಿಸ್ನೆಸ್ಸು, ಅದನ್ನ ತಪ್ಪು ಅನ್ನಕ್ಕಾಗತ್ತಾ? ಆದ್ರೆ ರೌಡಿಗಳನ್ನ ಕಳಿಸಿ ಒಬ್ರ ಮೇಲೆ ಅಟ್ಯಾಕ್ ಮಾಡ್ಸೋದನ್ನ ತಪ್ಪು ಅಂತ ಒಪ್ಕೋತೀಯಾ? ನಾನು ಹುಬ್ಳಿಗೆ ಹೋಗುವಾಗ ರೌಡಿಗಳನ್ನ ಕಳಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಆ ಬಂಗಾರಮ್ಮನೆ. ನಾನು ನಂಜಮ್ಮನ ಹತ್ರ ಕ್ಲೋಸ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದಾಳು. ಅವಳ ಬಗ್ಗೆ ಮಾತಾಡಿದ್ರೇ ಮನಸ್ಸೆಲ್ಲ ಕೆಡುತ್ತೆ. ಹೋಗ್ಲಿ ಬಿಡಿ. ವಿಷಯ ನನ್ನ ಹತ್ರ ಸ್ನೇಹಕ್ಕ ಹೇಳೇ ಇರಲಿಲ್ಲ. ಅಕ್ಕ,
ಬಂಗಾರಮ್ಮನವರೇ ರೌಡಿಗಳನ್ನ ಕಳ್ಸಿದ್ರಾ? ಅಂದ್ರೆ ಇದು ದುಡ್ಡು ವಸೂಲಿ ಎಸಕ್ಕೆ ಅವ್ವನ್ ಭಯ ಪಡ್ಸಕ್ ಮಾಡಿರ್ಬೋದಾ? ಸ್ನೇಹ ಅವ್ರೆ ಬಾವಾ ಅಣ್ಣಯ್ಯ, ಏನಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕಾಲೇಜಿಂದ ಬರ್ತಾ ನಮ್ಮ ಲಾಯರ್ ಸಾಹೇಬ್ರು ಸಿಕ್ಕರು. ಸ್ನೇಹ ರಿಸಲ್ಟ್ ಬಗ್ಗೆ ಹೇಳಿದ್ರು. ಎಲ್ಲಿ ಸ್ನೇಹ ಕಾಣಿಸ್ತಾನೆ ಇಲ್ಲ? ಸ್ನೇಹ ರೂಮಲ್ಲಿ ಅವಳೆ. ಸ್ನೇಹ ಸ್ನೇಹ ಏನಣ್ಣಯ್ಯ ತುಂಬಾ ಫ್ರೀ ಆಗಿರೋ ಹಾಗಿದೆ, ಕೋರ್ಟಿಗೆ ಹೋಗಿಲ್ವಾ? ಹೋಗಿದೆ ಸುಮ್ಮ, ಅದೇ ಜಾಸ್ತಿ ಕೆಲಸ ಇರಲಿಲ್ಲ, ಅದಕ್ಕೆ ಬಂದೆ. ನಾನಿವತ್ತು ತುಂಬಾ ಖುಷಿಲಿದ್ದೀನಿ. ಯಾಕೆ, ನಿಮ್ಮ ಫ್ರೆಂಡ್ ಬಂದು ಹೋಗಿದ್ದಕ್ಕಾ? ಹಾಗೂ ಹೇಳ್ಬೋದು. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಅವರ. ಎಷ್ಟೋ ಜನ ಕನ್ಸು ಕಾಣ್ತಾ ಇದ್ದನ್ನ ನೀವು ಮಾಡಿ ತೋರಿಸ್ತಿದ್ದೀರಾ. ತುಂಬ ಖುಷಿ ಆಗ್ತದೆ. ಥ್ಯಾಂಕ್ಸ್ ಬಾಬಾ. ಆದರೆ ನೀವೆಲ್ಲರೂ ಎಕ್ಸೈಟ್ ಆಗ್ತಿರೋದನ್ನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಇನ್ನು ಮೇನ್ಸ್ ಎಕ್ಸಾಮ್ ಇದೆ, ಅದರಲ್ಲೂ ಚೆನ್ನಾಗಿ ಮಾಡಬೇಕು. ನೀವು ಖಂಡಿತ ಚೆನ್ನಾಗೇ ಮಾಡ್ತೀರಾ. ಇದಕ್ಕೆ ಟ್ರೀಟ್ ಏನಿಲ್ವಾ? ನಾಳೆ ಅದ್ಯಾರದು? ಭುವನ್ ಮನೇಲಿ. ಭುವನ್ನ? ನನ್ನ ಫ್ರೆಂಡು ಅಶೋ. ನಾಳೆವರೆಗೆ ಯಾಕೆ ವೆಯ್ಟ್ ಮಾಡಬೇಕು? ಈಗಲೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಷ್ಟೇ. ಸೂಪರ್ ಅಣ್ಣಯ್ಯ. ಇಲ್ಲ ಇಲ್ಲ ಅಣ್ಣಯ್ಯ, ಅದೆಲ್ಲ ಏನು ಬೇಡ. ಇಲ್ಲ ಇಲ್ಲ ಬೇಕು. ಬೇರೆಯವ್ರ ಮನೆಗೆ ಪಾರ್ಟಿಗೆ ಹೋಗ್ತೀವಂತೆ, ನಮ್ಮನೇಲಿ ಸೆಲೆಬ್ರೇಟ್ ಮಾಡೋದು ಬೇಡವಾ? ನೀನು ಸುಮ್ಮನಿರಕ್ಕ, ನಾವು ಕೇಕ್ ತರ್ತೀವಿ. ನನಗೆ ಕೆಲವು ಫೋನ್ ಕಾಲ್ಸ್ ಇದೆ, ನೀವು ಹೋಗಿ ತರ್ತೀರಾ? ನೋ ಪ್ರಾಬ್ಲಮ್, ನಾನು ಮತ್ತೆ ಭಾವ ಹೋಗಿ ತರ್ತೀವಿ. ಬನ್ನಿ ಭಾವ, ಹೋಗೋಣ. ಒಂದು ಸೆಕೆಂಡ್. ಅಣ್ಣ, ನೀನು ಮೊದ್ಲಿನಂಗೆ ಆಗಂಟ ನಮ್ಮ ಹುಡುಗರಿಗೆ ಯಾರಿಗೂ ನೆಮ್ಮದಿ ಇಲ್ಲ. ಎಲ್ಲರೂ ಏಟು ಬೇಸರ ಮಾಡ್ಕೊಂಡವ್ರೆ ಗೊತ್ತಾ ಅಣ್ಣ? ನೀನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅವ್ವ ನಿಂಗೆ ಫೋನ್ ಮಾಡ್ತಾರೆ. ಬಾಬಾ ಬಾಬಾ, ಗಾಡಿ ನಿಲ್ಸಿ. ಯಾಕೇನಾಯ್ತು? ಅಲ್ಲಿ ನೋಡಿ, ಶ್ರೀ ಅವರು. ಅರ್ಥ ಆಗತ್ತೆ, ಆದ್ರೆ ನೀವು ಈ ತರ ದೇವದಾಸ್ ಫೀಲಿಂಗ್ ಅಲ್ಲಿ ಇದ್ರೆ ಹೇಗೆ? ನಾವು ನೋಡಿ ಎಷ್ಟು ಖುಷಿಯಾಗಿದ್ವಿ. ಏನ್ ಮಿಸ್ಟ್ರೆ, ಆರಾಮ? ನಿಮ್ಗೆ ಏನು ಹೇಳಿ ಸಮಾಧಾನ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಶ್ರೀ. ಆದರೆ ಸ್ನೇಹ ಅವ್ರು ಮಾಡ್ತಾ ಇರೋದು ಯಾಕೋ ನಂಗೆ ಇಷ್ಟ ಆಗ್ತಾಯಿಲ್ಲ. ಏನಂತೇಳ ನಮ್ಮ ಹುಡುಗಿ? ನಿಮ್ ಹುಡುಗಿ ಮಾಕ್ ಟೆಸ್ಟ್ ಅಲ್ಲಿ ಟಾಪರ್ ಆಗಿದ್ದಾಳೆ. ಹುಬ್ಳಿವರೆಗೂ ಜೊತೆಲಿ ಹೋಗಿರೋ ನಿಮ್ಗೆ ವಿಷಯ ಗೊತ್ತಿಲ್ಲ ನೋಡಿ. ಆ ಖುಷಿಗೆ ಈ ಕೇಕ್ ತಗೊಂಡು ಹೋಗ್ತಿದ್ದೀವಿ. ಸಹನ ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಬಾವಾ ಹೊರಡೋಣವಾ? ಸರಿ ಸರಿ ಶ್ರೀ, ಬರ್ತೀವಿ. ಬರ್ತೀವಿ ಶ್ರೀ. ಲೈ, ನನ್ನ ಹುಡುಗಿ ಸಾನೆ ಮಾರ್ಕ್ಸ್ ತಗೊಂಡೋಳಂತಕಲ್ಲ, ಈ ಖುಷಿಗೆ ನಾನೇನೋ ಮಾಡಲೇಬೇಕು. ಹೇಯ್, ಕೀ ಕೊಡ್ಲಾ? ಮುಂಚೆ ಅಲ್ಲ ಸುಮಾ, ಇದೇನಿದು ಆಲ್ ದಿ ಬೆಸ್ಟ್ ಅಂತ ಬರ್ಸಿದ್ದೀರಾ? ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಅಂತ ಬರ್ಸೋದು? ಅಣ್ಣಯ್ಯ, ಕಂಗ್ರ್ಯಾಚುಲೇಷನ್ಸ್ ಆಲ್ರೆಡಿ ಹೇಳಾಗಿದೆ. ಇದು ನಮ್ಮ ಕಡೆಯಿಂದ ಮೇನ್ಸ್ ಎಕ್ಸಾಮ್ಗೆ ಅಕ್ಕಂಗೆ ಆಲ್ ದ ಬೆಸ್ಟ್. ಅಕ್ಕ ಬೇಗ ಬಾ, ಆಲ್ರೆಡಿ ಟೈಮ್ ಆಯಿತು. ಅವ್ವ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು.
ಅವ್ವ ಇವತ್ತು ದೇವಸ್ಥಾನದಲ್ಲೇ ಉಳ್ಕೊಂಡು ನಾಳೆನೆ ಬರೋದು. ಸುಮಾ ಬೇಡ ಅಂತ ಹೇಳಿದ್ನಲ್ಲೇ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಬಾ ಸ್ನೇಹ. ಅಕ್ಕ ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ಅತ್ತಿಗೆಗೆ ನೀನು ನೋಡೋಕ್ಕೆ ಇಷ್ಟ ಇಲ್ಲ ಅಂತವ್ರೆ, ನೀನು ನೋಡಿದ್ರೆ ಗಿಫ್ಟ್ ತಕ ಬಂದಿದೀಯಾ. ಅಣ್ಣಯ್ಯ ಮಾಡಿ ಇದನ್ನ ಅವಳು ಕೊಟ್ಬಿಟ್ರೆ ಸಾಕೋಕಲ್ಲ. ಒಳಿಕೆ ನಿಮ್ಮ ಭಾವನೂ ಇರಂಗೈತೆ. ಇದನ್ನ ಕೊಡೋದಿರ್ಲಿ, ಅತ್ತಿಗೆ ನೋಡಕ್ಕೂ ಆಗಕ್ಕಿಲ್ಲ ಅನಿಸ್ತೈತೆ. ನಡಿಯಣ್ಣ ಸುಮ್ಕೆ ಹೋಗುಮ. ಲೈ ಇಲ್ಲ ತಗೋ, ನಾನು ಬಂದೀನಿ ಅಂತ ಸುಮ್ಮಗೆ ಮೆಸೇಜ್ ಮಾಡು. ತಗೊಳ್ಳ. ನೀವಿಲ್ಲಿರೋದು ಅಕ್ಕ ನೋಡಿದ್ರೆ ಅಷ್ಟೇ ಕತೆ. ನಾನು ಅದ್ದೇ ಹೇಳ್ತಿದ್ದೀನಿ ಸಿಸ್ಟರ್, ಕೇಳ್ತಾನೆ ಇಲ್ಲ ಅಣ್ಣ. ನಿಮ್ಮಕ್ಕ ಆಚೆ ಬರಲ್ವಾ? ಹೋಗಿ ಕೇಳ್ಕೊಂಬರ್ಲಾ? ನಿಮ್ಮ ಪರಿಸ್ಥಿತಿಯಲ್ಲಿ ಅಲ್ಪ ಆಸೆನೂ ಅತಿ ಆಸೆನು. ತಗೊಳ್ಳಿ. ಬೇಡ, ನಿಮ್ಮ ಹುಡುಗಿ ಕಟ್ ಮಾಡಿರೋದು ತಗೊಳ್ಳಿ. ಇಲ್ಲಿ ನೋಡ್ಲಾ, ನಮ್ಮ ಹುಡುಗಿ ಕಟ್ ಮಾಡಿರೋ ಕೇಕು. ಅದು ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಕೋಕೋ. ಏನು? ನಮ್ಮ ಅಕ್ಕನ ಕರ್ಕೊಂಬರ್ಬೇಕಾ? ನೀನು ಕರ್ಕೊಂಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಅವಳು ಕೊಟ್ಬಿಡು. ಇದೇನು ಗಿಫ್ಟಾ? ನೀನು ಕೊಟ್ಟೆ ನಂಗೆ ಕೊಡು, ನನ್ನ ಹೆಸರು ಹೇಳ್ಬೇಡ. ಹೇಳಿದ್ರೆ ನನ್ನ ಕೆಣ್ಣೆ ಎಲ್ಲ ಕೇಕ್ ಆಗುತ್ತಷ್ಟೆ, ರಪ್ಪ ಅಂತ ಬಾರಿಸ್ತಾಳೆ. ಸರಿ, ನಾನು ಅಕ್ಕಂಗೆ ಕೊಡ್ತೀನಿ, ಕೊಡಿ.
ನೀವು ಹೊರಡಿ. ಇಲ್ಲ ನೀನೋ ಕೊಡು. ಅಪ್ಪಿತಪ್ಪಿ ಮಿಸ್ ಏನೋ ಆಚೆ ಬಂದರೆ 2 ನಿಮಿಷ ನೋಡ್ಕೊಂಡು ಹೊರಟೈತೀನಿ. ಸರಿ. ನನ್ನ ಹುಡುಗಿ ಕಟ್ ಮಾಡಿರೋ ಕೇಕ್ ಹೋಗಲ್ಲ